ಒಂದು ಪೆಟ್ರೋಲ್ ಇಂಜಿನ್ ಕಾರ್ ತಗೊಂತೀವಿ. ಆ ಪೆಟ್ರೋಲ್ ಇಂಜಿನ್ ಕಾರು ಒಂದು 3-5 ಲಕ್ಷ ಬರ್ಬೋದಾ? ಓಕೆ ಫೈನ್. ಆ ಪೆಟ್ರೋಲ್ ಕಾರ್ಗೆ ಪೆಟ್ರೋಲ್ ಹಾಕೋದ್ ಬದಲು ಸೀಮೆಣ್ಣೆ ಹಾಕ್ತೀವಾ? ಇಲ್ಲ ಅಲ್ವಾ? ಬರೀ ಪೆಟ್ರೋಲ್ ಕಾರ್ಗೆ ಸೀಮೆಣ್ಣೆ ಹಾಕದೆ ಅದಕ್ಕೆ ಪೆಟ್ರೋಲ್ ಹಾಕಿ ಚೆನ್ನಾಗಿ ನೋಡ್ಕೋತೀಯ ಅಂದ್ರೆ ಬೆಲೆ ಕೊಟ್ಟು ಕೊಳ್ಳಕ್ಕಾಗ್ದಿಲ್ದಿರೋ ನಿನ್ ದೇಹಕ್ಕೆ ಯಾಕೆ ಬ್ರದರ್ ಬೇಕಿಲ್ದಿರೋ ಆಲ್ಕೋಹಾಲ್ ಹೋಯ್ತೀಯಾ? ಟೆನ್ಷನ್ ಆದಾಗ ಸ್ಮೋಕ್ ಕೊಡ್ತೀಯಾ? ಕಾರ್ ಬರೀ 3 ಲಕ್ಷನೇ ಬ್ರದರ್. ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಹೋದ್ರು ಕೂಡ ಇನ್ನೊಂದು ಒರಿಜಿನಲ್ ಪಾರ್ಟ್ ಹಾಕಿಸ್ಬೋದು. ಆದ್ರೆ ನಿನ್ ದೇಹಕ್ಕೆ ಆ ಥರ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗಲ್ಲ. ಒಂದ್ 20 ಲಕ್ಷ ಕೊಟ್ರೆ ಒಂದ್ 5 ಕಾರ್ ತಗೋಬಹುದು. ಆದ್ರೆ ಅದೇ 20 ಲಕ್ಷ ಕೊಟ್ಟು ನಿನ್ ಲಂಗ್ಸು ಲಿವರು ಹಾರ್ಟು ಕೇಳಿದ್ರೆ ಯಾರು ಕೊಡ್ತಾರ? ಇನ್ನ ನಿನ್ ಬೈಕು ಕಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ನಿನ್ ದೇಹದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊ. ಯಾಕಂದ್ರೆ ಈ ಭೂಮಿಗೆ ನೀನೊಬ್ಬ ಮನುಷ್ಯ ಅಷ್ಟೇ, ಆದ್ರೆ ನಿನ್ ಕುಟುಂಬಕ್ಕೆ ನೀನೇ ಅಲ್ಲ. ಆ ಗಾಡಿನೇ ನಂಬ್ಕೊಂಡು ನೀನಿಲ್ಲ ಬ್ರದರ್. ನಿನ್ನ ನಂಬಿ ಒಂದು ಕುಟುಂಬನೇ ಇದೆ. ಅದನ್ನ ಯಾವಾಗ್ಲೂ ಯೋಚನೆ ಮಾಡಿ ನೋಡ್ಕೊ. ಒಂದು ಪೆಟ್ರೋಲ್ ಇಂಜಿನ್ ಕಾರ್ ತಗೊಂತೀವಿ. ಆ ಪೆಟ್ರೋಲ್ ಇಂಜಿನ್ ಕಾರು ಒಂದು 3-5 ಲಕ್ಷ ಬರ್ಬೋದಾ? ಓಕೆ ಫೈನ್. ಆ ಪೆಟ್ರೋಲ್ ಕಾರ್ಗೆ ಪೆಟ್ರೋಲ್ ಹಾಕೋದ್ ಬದಲು ಸೀಮೆಣ್ಣೆ ಹಾಕ್ತೀವಾ? ಇಲ್ಲ ಅಲ್ವಾ? ಬರೀ ಪೆಟ್ರೋಲ್ ಕಾರ್ಗೆ ಸೀಮೆಣ್ಣೆ ಹಾಕದೆ ಅದಕ್ಕೆ ಪೆಟ್ರೋಲ್ ಹಾಕಿ ಚೆನ್ನಾಗಿ ನೋಡ್ಕೋತೀಯ ಅಂದ್ರೆ ಬೆಲೆ ಕೊಟ್ಟು ಕೊಳ್ಳಕ್ಕಾಗ್ದಿಲ್ದಿರೋ ನಿನ್ ದೇಹಕ್ಕೆ ಯಾಕೆ ಬ್ರದರ್ ಬೇಕಿಲ್ದಿರೋ ಆಲ್ಕೋಹಾಲ್ ಹೋಯ್ತೀಯಾ? ಟೆನ್ಷನ್ ಆದಾಗ ಸ್ಮೋಕ್ ಕೊಡ್ತೀಯಾ? ಕಾರ್ ಬರೀ 3 ಲಕ್ಷನೇ ಬ್ರದರ್. ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಹೋದ್ರು ಕೂಡ ಇನ್ನೊಂದು ಒರಿಜಿನಲ್ ಪಾರ್ಟ್ ಹಾಕಿಸ್ಬೋದು. ಆದ್ರೆ ನಿನ್ ದೇಹಕ್ಕೆ ಆ ಥರ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗಲ್ಲ. ಒಂದ್ 20 ಲಕ್ಷ ಕೊಟ್ರೆ ಒಂದ್ 5 ಕಾರ್ ತಗೋಬಹುದು. ಆದ್ರೆ ಅದೇ 20 ಲಕ್ಷ ಕೊಟ್ಟು ನಿನ್ ಲಂಗ್ಸು ಲಿವರು ಹಾರ್ಟು ಕೇಳಿದ್ರೆ ಯಾರು ಕೊಡ್ತಾರ? ಇನ್ನ ನಿನ್ ಬೈಕು ಕಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ನಿನ್ ದೇಹದ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊ. ಯಾಕಂದ್ರೆ ಈ ಭೂಮಿಗೆ ನೀನೊಬ್ಬ ಮನುಷ್ಯ ಅಷ್ಟೇ, ಆದ್ರೆ ನಿನ್ ಕುಟುಂಬಕ್ಕೆ ನೀನೇ ಅಲ್ಲ. ಆ ಗಾಡಿನೇ ನಂಬ್ಕೊಂಡು ನೀನಿಲ್ಲ ಬ್ರದರ್. ನಿನ್ನ ನಂಬಿ ಒಂದು ಕುಟುಂಬನೇ ಇದೆ. ಅದನ್ನ ಯಾವಾಗ್ಲೂ ಯೋಚನೆ ಮಾಡಿ ನೋಡ್ಕೊ. ಒಂದು ಪೆಟ್ರೋಲ್ ಇಂಜಿನ್ ಕಾರ್ ತಗೊಂತೀವಿ. ಆ ಪೆಟ್ರೋಲ್ ಇಂಜಿನ್ ಕಾರು ಒಂದು 3-5 ಲಕ್ಷ ಬರ್ಬೋದಾ?